ನಮಸ್ಕಾರ. ದಿ ಫೆಡರಲ್ ಕರ್ನಾಟಕ ವೀಕ್ಷಕರಿಗೆ ಇವತ್ತು ನಮ್ಮೊಂದಿಗೆ ಮಾಜಿ ಕರ್ನಾಟಕ ಕ್ರಿಕೆಟ್ ಆಟಗಾರ ಶ್ರೀನಿವಾಸ್ ಮೂರ್ತಿಯವರು ಅಲಿಯಾಸ್ ಜಾನಿ ಅಂತಲೇ ಫೇಮಸ್ ಆಗಿರುವ ಕಾಮೆಂಟ್ರಿ ಕೇಳಿರ್ಬೋದು ನೀವು. ಕನ್ನಡ ಕಾಮೆಂಟ್ರಿಯಲ್ಲಿ ಒಂದು ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ ಕನ್ನಡ ಕ್ರಿಕೆಟ್ ಕಾಮೆಂಟ್ರಿಯಲ್ಲಿ. ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರದ್ದು ಕಾಮೆಂಟ್ರಿ ಬಗ್ಗೆ ಕೇಳೋಣ ಮತ್ತು ಇಂಡಿಯನ್ ಕ್ರಿಕೆಟ್ ಬಗ್ಗೆ ಕೇಳೋಣ. ಜಾನಿ ಅವರೇ, ಸುಸ್ವಾಗತ. ನಮಸ್ಕಾರ ಸರ್. ನೀವು ತುಂಬ ಫೇಮಸ್ ಆಗಿದ್ರೆ ಎಲ್ಲ ಕಡೆ ಕ್ರಿಕೆಟ್ ಕಾಮೆಂಟ್ರಿ ಬಗ್ಗೆ. ನೀವು ಕ್ರಿಕೆಟ್ ಕಾಮೆಂಟ್ರಿ ಬಗ್ಗೆ ಹೇಗೆ ಬಂದ್ರಿ, ಹೇಗೆ ಶುರುವಾಯಿತು ಹೇಳಿ ನಿಮ್ಮ ಜರ್ನಿ? ಸರ್ 2018 ಅರ್ಲಿ ಪಾರ್ಟಲ್ಲಿ ನಿದಾಸ್ ಟ್ರೋಫಿ ಅಂತ ನಡೀತು. ಆವಾಗ ವಿಜಯ್ ಭರದ್ವಾಜು ಮತ್ತು ನಾನು ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇದ್ವಿ ಅವರ ಒಂದು ಶೋ ಅಲ್ಲಿ, ಅಥವಾ ಯಾವುದೇ ಒಂದು ಪ್ರೀ ಮ್ಯಾಚ್ ಅನಾಲಿಸಿಸು, ಪೋಸ್ಟ್ ಮ್ಯಾಚ್ ಅನಾಲಿಸಿಸ್. ಯಾಕಂದರೆ ಕನ್ನಡ ಕಾಮೆಂಟ್ರಿ ಅನ್ನೋದು ಇರ್ತಾ ಇರಲಿಲ್ಲ ಆವಾಗ. ಇದರ ಹಿಂದಿ ಆರ್ ಇಂಗ್ಲೀಷ್ ಅಷ್ಟೇ ಇದ್ದಿದ್ದು. ಸೊ 2018 ಜಿಯೋ ಫಸ್ಟ್ ಟೈಮ್ ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ಮೊಬೈಲಲ್ಲಿ ಬರುತ್ತೆ ಇದು ಬನ್ನಿ ಅಂತ ಹೇಳಿದಾಗ ಅದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಮದು. ನಾನು ವಿಜಯ್ ಇಬ್ಬರೇ ಎಂಟೈರ್ ನಿದಾಸ್ ಟ್ರೋಫಿನ ಕವರ್ ಮಾಡಿದ್ವಿ. ಅದಾದಮೇಲಿಂದ ಐ ಥಿಂಕ್ BCCI ಇನ್ ದೇರ್ RFP ಫಾರ್ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ IPLದು ಅಲ್ಲಿ ಮ್ಯಾಂಡೇಟ್ರಿ ಮಾಡಿದ್ರು ಅಟ್ಲೀಸ್ಟ್ 3 ರೀಜ್ನಲ್ ಲ್ಯಾಂಗ್ವೇಜಲ್ಲಿ ಆಗಬೇಕು, ಸೊ ದಟ್ ವಿ ಕ್ಯಾನ್ ಮೇಕ್ ಪೀಪಲ್ ಅಂಡರ್ಸ್ಟ್ಯಾಂಡ್ ಅವರ ಭಾಷೆಯಲ್ಲಿ ಅಂತ ಯೋಚನೆ ಮಾಡಿ ಬಂದಾಗ ಆವಾಗ TTK ಅಂತ ಅಂದರೆ ತಮಿಳು, ತೆಲುಗು, ಕನ್ನಡ ಶುರುವಾಯಿತು. ಸೊ ಆವಾಗ ಆಡಿಷನ್ಗೆಲ್ಲ ಹೋಗಿದ್ವಿ. ಇನಿಷಿಯಲ್ ಪಾರ್ಟಲ್ಲಿ ನಾನು ಇರಲಿಲ್ಲ, ಬಟ್ ಆಮೇಲೆ ಸ್ಲೋಲಿ ಐ ಆಲ್ಸೋ ಬಿಕೇಮ್ ಪಾರ್ಟ್ ಆಫ್ ದ ಟೀಮ್. ಆ ಜರ್ನಿ ಆ ಥರ ಶುರುವಾಯಿತು. ನೀವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಹೇಳಿದೆ 2018 ಅಲ್ವಾ? ಅವಾಗ ಏನು ಚಾಲೆಂಜಸ್ ಇತ್ತು ಅಂದರೆ ಕಾಮೆಂಟ್ರಿ ಮಾಡಿ? ಅದು ನಿಮಗೆ ಫಸ್ಟ್ ಟೈಮ್ ಅಲ್ವಾ? ಸೊ ಕ್ರಿಕೆಟ್ ಆಡೋದು ಅದು ಹೇಳ್ತಾರಲ್ಲ, ಆನ್ ದ ಫೀಲ್ಡ್ ಡಿಫ್ರೆಂಟ್, ಆಫ್ ದ ಫೀಲ್ಡ್ ಡಿಫ್ರೆಂಟ್ ಅಂತ. ಸೊ ಏನು ಚಾಲೆಂಜಸ್ ಇತ್ತು, ಹೇಗೆ ನೀವು ಅಳವಡಿಸ್ಕೊಂಡ್ರಿ ನಿಮ್ಮದು ಬದಲಾವಣೆಗಳನ್ನ? ಕಾಮೆಂಟ್ರಿಲಿ ಏನಪ್ಪ ಒಂದು ವಿಶೇಷತೆ ಅಂತ ಹೇಳಿದ್ರೆ, ಜನರಲಿ ಏನು ಗೊತ್ತಾ, ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನೀವು ಮಾತಾಡಲ್ಲ, ಸೈಲೆಂಟಾಗಿ ಕೇಳಿಸ್ಕೊಳ್ತೀರಾ. ಬಟ್ ಕಾಮೆಂಟ್ರಿಲಿ ಏನು ಗೊತ್ತಾ, ಅಲ್ಲಿ ಕಿವಿಲಿ ನಾವು ಹೆಡ್ಫೋನ್ ಹಾಕ್ಕೊಂಡಿರ್ತೀವಿ. ನೀವು ನೋಡಿದ್ರೆ ಕಿವಿಲಿ ಪ್ರೊಡ್ಯೂಸರು, ಡೈರೆಕ್ಟ್ರ್ ಇಬ್ಬರು ಮಾತಾಡ್ತಾರೆ. ನೋಡಿ, ನೆಕ್ಸ್ಟು ಈ ಪರ್ಟಿಕ್ಯುಲರ್ ಶಾಟ್ ಬರ್ತಾ ಇದೆ, ಸೊ ನಿಮ್ಮ ಟಾಪಿಕ್ನ ಆ ಥರ ಡಿವಿಯೇಟ್ ಮಾಡ್ಕೊಳ್ಳಿ ಅಂತ. ನಾವು ಅವ್ರು ಮಾತಾಡ್ತಾ ಇದ್ದಾರೆ ಅಂತ ಸೈಲೆಂಟ್ ಆಗಿರೋಂಗಿಲ್ಲ. ನಾನು ಮಾತಾಡ್ತಾ ಇರೋದು ಕಂಟಿನ್ಯೂ ಮಾಡಬೇಕು. ಅಟ್ ದ ಸೇಮ್ ಟೈಮ್ ನಾನು ನನ್ನ ಟಾಪಿಕ್ನ ಅಲ್ಲಿಗೆ ತೊಗೊಂಡೋಗ್ಬೇಕು, ಸೊ ದಟ್ ಆಡಿಯೋ ವಿಡಿಯೋ ಕನೆಕ್ಟ್ ಆಗಬೇಕು. ಅಲ್ಲೇನೋ ಬರ್ತಾ ಇದೆ ವಿಡಿಯೋಲಿ, ನಾನೇನೋ ಮಾತಾಡ್ತಾ ಇದ್ದೀನಿ ಅಂದರೆ ಅದರ ಅರ್ಥನೇ ಇರಲ್ಲ. ಸೊ ಅದಕ್ಕೋಸ್ಕರ ನೀವು ಕೇಳಿಸ್ಕೊಳ್ತಾನೆ ಇರಬೇಕು, ಅಟ್ ದ ಸೇಮ್ ಟೈಮ್ ನೀವು ಮಾತಾಡ್ತಾ ಇರಬೇಕು. ಸ್ಕ್ರೀನಲ್ಲಿ ಏನು ನಡೀತಾ ಇದೆಯಲ್ಲ ಅದ್ರ ತಕ್ಕಂಗೆ ಕನೆಕ್ಟ್ ಮಾಡ್ಕೊಂಡು ಮಾತಾಡಬೇಕು. ಹೌದು. ಆಗ ಇದು ನೀವು ಅಂದರೆ ಈಗ ನೀವು ತುಂಬ ಗೇಮ್ ಆಡಿದ್ದೀರಾ, ಸೊ ಅದರಿಂದ ಎಷ್ಟು ಈಸಿ ಆಗಿದೆ. ಈಗ ಎಷ್ಟೊಂದು ಜನ ಗೇಮ್ ಆಡದೇ ಇರೋರು ಕಾಮೆಂಟೇಟರ್ಸ್ ಆಗಿದ್ದಾರೆ, ಇದು ಎಕ್ಸ್ಪರ್ಟ್ ಕಾಮೆಂಟ್ಸ್ ಕೊಡ್ತಾರೆ. ನಿಮ್ಮ ಗೇಮ್ ಆಡಿರೋದ್ರಿಂದ ಅದರಿಂದ ಎಷ್ಟು ಹೆಲ್ಪ್ ಆಯಿತು? ಆಗ ಆಡಿರೋದಕ್ಕಿಂತ ಈಗ ಎಷ್ಟು ತುಂಬ ಚೇಂಜಸ್ ಆಗಿದೆ. ಈಗ T20 ಯುಗ ನಡೀತಾ ಇದೆ, ಸೊ ಈಗ ಎಷ್ಟು ಚೇಂಜಸ್ ಆಗಿದೆ, ಅದು ಯಾವ ಥರ ನೀವು ಚೇಂಜಸ್ ಮಾಡ್ಕೊಂಡ್ರಿ? ಸರ್, ಏನೇ T20 ಯುಗ ಆದರೂ ಕ್ರಿಕೆಟ್ ಸೇಮೇನೆ. ಒಬ್ಬ ಪ್ಲೇಯರ್ ಮೈಂಡ್ ಸೆಟ್ ಹೇಗಿರುತ್ತೆ ಅದು ನಮ್ಗೆ ಗೊತ್ತು, ಆಟ ಆಡಿರೋದ್ರಿಂದ. ಅಟ್ ದ ಸೇಮ್ ಟೈಮ್ ಏನು ಯೋಚಿಸ್ತಾ ಇದ್ದಾರೆ ಈ ಹಂತದಲ್ಲಿ ಅದು ಕ್ಲಿಯರ್ ಆಗಿ ವಿ ಕ್ಯಾನ್ ಗೇಜ್. ಏನಕ್ಕೆ ಈ ಫೀಲ್ಡ್ ಸೆಟ್ ಮಾಡಿದ್ದಾರೆ, ಏನು ಬರ್ಬೋದು ಪ್ಲ್ಯಾನು. ಇದು ಮೇ ಬಿ ಟು ಎನ್ ಎಕ್ಸ್ಟೆಂಟ್ ಒಬ್ಬ ಜನರಲ್ ಯಾರೋ ಆ್ಯಂಕರ್ ಇರ್ತಾನೋ ಅಥವಾ ನಾನ್ ಕ್ರಿಕೆಟರ್ ಅದನ್ನು ಗೇಜ್ ಮಾಡೋಕ್ಕಾಗದೇ ಇರ್ಬೋದು. ಸೊ ಈ ಡಿಸಿಷನ್ ಯಾಕೆ ತೊಗೊಂಡ್ರು, ವಾಟ್ ಈಸ್ ದ ರೀಸನ್ ವೈ ಅನ್ನೋದಕ್ಕೆ ನಾವು ಉತ್ತರ ಕೊಡೋಕ್ಕೆ ವಿ ಆರ್ ಬೆಟರ್ ಪೊಸಿಷನ್. ಸೊ ಆ ಒಂದು ನಿಟ್ಟಿನಲ್ಲಿ ನಮಗೆ ಈಸಿ ಆಗುತ್ತೆ ಕಾಮೆಂಟ್ರಿ ಮಾಡೋದು. ಆಮೇಲೆ ನಿಮ್ಗೆ ಯಾರಾದರೂ ಕ್ರಿಕೆಟ್ ಗುರು ಇದ್ದರೆ ಕಾಮೆಂಟ್ರಿ ನೀವು ಆ ಟೈಮಲ್ಲಿ? ಅಂದರೆ ನಾವು ಏನಂದರೆ ಇನ್ನೂ ಯಂಗ್ಸ್ಟರ್ಸೇ, ಆದರೆ ಆ ಟೈಮಲ್ಲಿ ರೇಡಿಯೋಲ್ಲಿ ಕೇಳೋದಿತ್ತು ಆ ಕಾಲದಲ್ಲಿ, ಮೇ ಬಿ 40 ವರ್ಷ ಹಿಂದೆ. ಈಗ ಬಿಡಿ ಮೊಬೈಲಲ್ಲೇ ಲೈವ್ ನೋಡ್ಬಿಡ್ತಾರೆ, ಯಾರು ಪೇಪರು ಓದಲ್ಲ. ಸೊ ಆಗ ಯಾರಾದರೂ ನಿಮಗೆ ಕಾಮೆಂಟ್ರಿ ತುಂಬ ಇಷ್ಟ ಆದವರಿದ್ರೆ ಅವ್ರನ್ನ ಕೇಳ್ತಾ ಇದ್ರ, ಗುರು ಅಂತ ಯಾರಾದಿದ್ರ? ಅಲ್ಲ, ಗುರು ಅನ್ನೋದಕ್ಕಿಂತ ಏನು ಗೊತ್ತಾ, ನನಗೆ ಮೈಕಲ್ ಹೋಲ್ಡಿಂಗ್ ಅವ್ರ ಕಾಮೆಂಟ್ರಿ ಇರ್ಬೋದು, ಬಾಯ್ಕಾಟ್ ಅವ್ರ ಕಾಮೆಂಟ್ರಿ, ಇವರೆಲ್ಲ. ಆಮೇಲೆ ರಿಚಿ ಬ್ಯಾನೋ ಎಸ್ಪೆಷಲಿ ನಿಮಗೆ, ಅವರೆಲ್ಲ ಒಂಥರ ಗ್ರೇಟ್. ಅಂದರೆ ಯಾವ ಥರ ಹೇಳೋರು ಅಂದರೆ, ಅವ್ರು ನೋಡುವಾಗ ನಾವು ಒಂದಾನೊಂದು ಕಾಲದಲ್ಲಿ ಕಾಮೆಂಟ್ರಿ ಮಾಡ್ತೀವಿ, ಸೊ ಇವ್ರನ್ನ ಎಮ್ಯುಲೇಟ್ ಮಾಡೋಣ ಅಥವಾ ಇವರಿಂದ ಕಲ್ತ್ಕೊಳ್ಳೋಣ ಅಂತ ನೋಡ್ತಾ ಇಲ್ಲ. ಆಟ ಎಂಜಾಯ್ ಮಾಡ್ತಾಯಿದ್ವಿ, ಹಾಗೆ ಅವ್ರ ಕಾಮೆಂಟ್ರಿ ಕೂಡ ಎಂಜಾಯ್ ಮಾಡ್ತಾಯಿದ್ವಿ. ಬಟ್ ಇವಾಗ ಒಂದು ಸತಿ ಕಾಮೆಂಟ್ರಿಗೆ ಇಳಿದ ಮೇಲೆ ಬೇರೆಯವರೆಲ್ಲ ಮಾತಾಡುವಾಗ ವಿ ಕ್ಲೋಸ್ಲಿ ಅಬ್ಸರ್ವ್, ನಾವೇನು ಮಾಡ್ತಾ ಇದ್ದೀವಿ, ಅವ್ರೇನು ಮಾಡ್ತಾ ಇದ್ದಾರೆ, ಯಾರು ಬೆಟರಾಗಿ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಬರುತ್ತೆ ವಿಚಾರ. ಆಮೇಲೆ ಈಗ ಫಾರ್ ಎ ಕ್ರಿಕೆಟರ್, ಎನಿ ಕ್ರಿಕೆಟರು, ನೀವು ಕ್ರಿಕೆಟರು, ನಾವು ನೋಡಿದ್ವಿ ಅಂದರೆ ನಾವು ಗಲ್ಲಿ ಕ್ರಿಕೆಟ್ ಎಲ್ಲ ಆಡಿದ್ವಿ, ಆ ಲೆವೆಲ್ಗೆ ಆಡಿಲ್ಲ. ಅಂದರೆ ಪ್ರಿಪ್ರೇಷನ್ಸ್ ಇರುತ್ತಲ್ಲ ಕ್ರಿಕೆಟರ್ಸು, ದ ಅಮೌಂಟ್ ಆಫ್ ಪ್ರಿಪ್ರೇಷನ್ ದೇ ಡು, ನೆಟ್ ಪ್ರಾಕ್ಟೀಸು, ಆಮೇಲೆ ವಿಡಿಯೋ ನೋಡೋದು. ಈಗ ನಿಮಗೆ ಕಾಮೆಂಟೇಟರ್ಸ್ಗೆ ಯಾವ ಥರ ಪ್ರಿಪ್ರೇಷನ್ಸ್ ಮಾಡ್ತೀವಿ ಬಿಫೋರ್ ದ ಗೇಮ್ ಆರ್ ಆಫ್ಟರ್ ದ ಗೇಮ್ ಆರ್ ಒಂದು ವಾರ ಮುಂಚೆ ಯಾವ ಥರ ಅನಾಲಿಸಿಸ್ ಮಾಡ್ತೀವಿ? ನೀವು ಹೆಂಗೆ ಪ್ರಿಪೇರ್ ಆಗ್ತೀರಾ ಅಂತ ಹೇಳ್ತೀರಾ? ಸರ್, ಆಬ್ವಿಯಸ್ಲಿ ನಾವು ಪ್ರಿಪೇರ್ ಆಗಿರಲೇಬೇಕು. ಯಾಕೆ ಗೊತ್ತಾ,
ಆ ಪರ್ಟಿಕ್ಯುಲರ್ ಟೀಮಿಗೆ ಸುಮ್ಮನೆ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಸೌತ್ ಆಫ್ರಿಕಾ ಬರ್ತಾಯಿದ್ದಾರೆ ಇಂಡಿಯಾಗೆ. ಸೊ ಸೌತ್ ಆಫ್ರಿಕಾ ಇತ್ತೀಚಿನ ದಿನಗಳಲ್ಲಿ ಹೇಗೆ ಆಡ್ತಾಯಿದ್ದಾರೆ, ಮೊನ್ನೆ ಪಾಕಿಸ್ತಾನಲ್ಲಿ ನಡೀತು ಟೂರ್ನಮೆಂಟು. ಸೊ ಅವ್ರ ವಿರುದ್ಧ ಹೇಗೆ ಪರ್ಫಾರ್ಮ್ ಮಾಡಿದ್ರು, 1-1 ಆಯಿತು ಸೀರೀಸು, ಅಲ್ಲೆಲ್ಲ ಯಾರು ಚೆನ್ನಾಗಿ ಆಡಿದ್ರು, ಇದೆಲ್ಲ ಕ್ಲೋಸ್ಲಿ ಮಾನಿಟ್ರ್ ಮಾಡಿ ನಾಳೆ ನಮಗೆ ಒಂದು ಸ್ಟೋರಿ ಹೇಳುವಾಗ ಗುರು ಇವ್ರು ಸಬ್ ಕಾಂಟಿನೆಂಟ್ ಕಂಡೀಷನ್ಸಲ್ಲಿ ಆಲ್ರೆಡಿ ಚೆನ್ನಾಗಿ ಆಡಿದ್ದಾರೆ, ನಾವು ಇವ್ರನ್ನ ನೋಡಿಲ್ದೇ ಇರ್ಬೋದು ಇಂಡಿಯನ್ ಕಂಡೀಷನ್ಸಲ್ಲಿ, ಬಟ್ ಸಿಮಿಲರ್ ಕಂಡೀಷನ್ಸಲ್ಲಿ ಪರ್ಫಾರ್ಮ್ ಮಾಡಿರೋಂಥ ಒಂದು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ ತಂಡ ಬರ್ತಾ ಇದೆ ಇಂಡಿಯಾಗೆ. ಸೊ ನನ್ನ ಸ್ಟೋರಿ ಟೆಲ್ಲಿಂಗು ಪ್ರಿಪ್ರೇಷನ್ 100% ಇರಲೇಬೇಕು. ಆಮೇಲೆ ನಮ್ಮ ಬ್ರಾಡ್ಕಾಸ್ಟರ್ ಜಿಯೋ ಸ್ಟಾರ್ ಇದ್ದಾರಲ್ಲ, ಅವರು ಎವ್ರಿ ಗೇಮಿಗೆ ಮುಂಚೆ ನಮಗೆ ಮೇ ಬಿ ಹಿಂದಿನ ದಿವಸ ಸಂಜೆ ದೇ ವಿಲ್ ಸೆಂಡ್ ಅಸ್ ಒಂದು ಡಾಕ್ಯುಮೆಂಟ್ ಕಳಿಸ್ತಾರೆ. ಅದರಲ್ಲಿ ಅಬೌಟ್ ದ ಟೀಮ್ಸು, ಲೈಕ್ಲಿ ಟೀಮ್ಸ್ ಏನಿರ್ಬೋದು, ಆಮೇಲೆ ಸ್ಟ್ಯಾಟ್ಸು, ಯಾರು ಯಾವ ಮೈಲ್ ಸ್ಟೋನ್ ಹೊಸಲಲ್ಲಿದ್ದಾರೆ, ಇದೆಲ್ಲ ತಿಳಿಸ್ಕೊಳ್ತಾರೆ. ನಾವು ಅದನ್ನು ಒಂದು 2-3 ಸತಿ ಓದಿರ್ತೀವಿ. ಸೊ ದಟ್ ಅಟ್ ದಿ ಅಪ್ರೋಪ್ರಿಯೇಟ್ ಟೈಮ್ ಆ ಸ್ಟ್ಯಾಟ್ಸ್ನ ತೊಗೊಂಬಂದರೆ ಇಟ್ ಆ್ಯಡ್ಸ್ ವ್ಯಾಲ್ಯೂ ಆ್ಯಂಡ್ ಮೀನಿಂಗ್. ಆಮೇಲೆ ಒಂದು ಇದು ಕೊನೆ ಪ್ರಶ್ನೆ, ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಕ್ವಶನ್. ಏನಂದರೆ ಈಗ ಕೆಲವರು ಈಗಿನ ಕಾಲದ ಕ್ರಿಕೆಟರ್ಸು ಮೇ ಬಿ ಕ್ರಿಟಿಸಿಸಮ್ನ ಅಷ್ಟು ಇದಾಗಿ ತೊಗೊಳಲ್ಲ. ದೇ ವಾಂಟ್ ಟೇಕ್ ಇಟ್ ಅಬ್ಜೆಕ್ಟಿವ್ಲಿ. ಅಂದರೆ ಏನೋ ಪರ್ಸ್ನಲ್ ಅಟ್ಯಾಕ್ಸ್ ಇದೆಯಾ, ದೇ ಆರ್ ಅಕ್ಯೂಸ್ಡ್ ಆಫ್ ಪರ್ಸ್ನಲ್ ಅಟ್ಯಾಕ್ಸ್ ಅಂತ ಮೇ ಬಿ ಇಂಗ್ಲೀಷ್ ಕಾಮೆಂಟ್ರಿಯಲ್ಲಿ ಇರ್ಬೋದು. ನಿಮ್ಗೆ ಯಾವ್ದಾರು ಆ ಥರ ಸಂಗತಿ ಇನ್ಸ್ಟೆನ್ಸ್ ಆಗಿದೆಯಾ? ನೀವು ಯಾರನ್ನೋ ಪ್ಲೇಯರ್ನ ಕ್ರಿಟಿಸೈಸ್ ಮಾಡಿದ್ರಿ, ಅವ್ರು ಬಂದು ನಿಮ್ಗೆ ಏನಾದರೂ ಕ್ವಶನ್ ಮಾಡಿದ್ರಿ, ಕರ್ನಾಟಕ ಪ್ಲೇಯರ್ ಆಗಿರ್ಬೋದು, ಯಾರೋ ಬೇರೆ ಆದರೂ ಏನಾದರೂ ಆ ಥರ ಆಗಿದೆಯಾ ಅಂತ? ಏನು ಗೊತ್ತಾ, ನಿಮ್ಮ ಅನಿಸಿಕೆ ಈ ಕ್ರಿಟಿಸಿಸಮ್ನ ಯಾವ ಥರ ತೊಗೋಬೇಕು ಪ್ಲೇಯರ್ಸ್ ಅಂತ? ನಾವು ಯಾವುದೇ ಒಬ್ಬ ಪ್ಲೇಯರ್ನ ಕ್ರಿಟಿಸೈಸ್ ಮಾಡೋದಿಲ್ಲ. ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಗುರು ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಇವ್ರು ಆಡಿಲ್ಲ ಅಂತ, ಬಿಕಾಸ್ ಈ ಕಮ್ಸ್ ವಿತ್ ರೆಪ್ಯುಟೇಷನ್ ಆ್ಯಂಡ್ ಅವ್ರಿಗೆ ಒಂದು ರೋಲ್ ಕೊಟ್ಟಿದ್ದಾರೆ, ಆ ಕ್ಲಾರಿಟಿ ಕೊಟ್ಟಿದ್ದಾರೆ, ಬಟ್ ಸ್ಟಿಲ್ ಪರ್ಫಾರ್ಮ್ ಮಾಡಿಲ್ಲ ಅಂದರೆ, ಎಕ್ಸ್ಪೆಕ್ಟೇಷನ್ ಥರ ಬಂದಿಲ್ಲ ಅಂದರೆ, ನಾನು ಆಸ್ ಎ ಕಮೆಂಟೇಟರ್ ನನ್ನ ಕಡೆಯವರು ಇವ್ರ ಕಡೆಯವರು ಅಂತ ಮಾತಾಡೋಕ್ಕಾಗಲ್ಲ. ನಾನು ನ್ಯೂಟ್ರಲ್ ಆಗಿ ಮಾತಾಡ್ಬೇಕು, ಬಿಕಾಸ್ ನಾನು ಆಡಿಯನ್ಸ್ ಜೊತೆ ಮಾತಾಡ್ತಾ ಇದ್ದೀನಿ, ಅವ್ರಿಗೆ ನಾನು ಫ್ಯಾಕ್ಟ್ಸ್ನ ಕೊಡಬೇಕು. ಇಲ್ಲ ಗುರು ಇವ್ರು ಬಕೆಟ್ ಹಿಡಿತಾ ಇದ್ದಾನೆ, ಇವ್ನಿಗೆ ಹೇಳೋಕ್ಕೆ ಧೈರ್ಯ ಇಲ್ಲ ಗುರು, ಆ ಥರ ಹೇಳೋಕ್ಕಾಗಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ಒಬ್ಬ ಕ್ರಿಕೆಟರ್ ಆ್ಯಂಗಲಿಂದ ಯೋಚನೆ ಮಾಡಿ ಮಾತಾಡ್ತೀವಿ, ನಾಟ್ ಜಸ್ಟ್ ಲೇಮನ್ಗೆ ಇವನೇನೋ ಹಿಂಗಾಡ್ತಾಯಿದ್ದಾನೆ ಅಂತ. ಯಾತಕ್ಕೆ ಅವ್ರು ಹಂಗಾಡ್ತಾಯಿದ್ದಾರೆ, ಏನಾಗ್ತಾಯಿದೆ ಅವ್ರ ಹತ್ರ, ಎಷ್ಟು ಕಷ್ಟಪಟ್ಟು ಬಂದಿರ್ತಾರೆ, ಎಷ್ಟು ಸ್ಯಾಕ್ರಿಫೈಸ್ ಮಾಡಿ ಬಂದಿರ್ತಾರೆ. ಆಮೇಲೆ ನಾನು ಯಾವುದೇ ಒಬ್ಬ ಪ್ಲೇಯರ್ನ ಸ್ಟ್ರೈಟ್ ಅವೇ ಕೆಳಗಡೆ ಹಾಕೋಕ್ಕೆ ಹೋಗೋದಿಲ್ಲ, ಅವ್ರಿಗೊಂದು ಆ ಬ್ಯಾಡ್ ಡೇ ಇದ್ದೇ ಇರ್ತೆ. ಯಾಕೆ ಗೊತ್ತಾ, ಇವರು ಸುಮಾರು ಜನ ಅಭಿಮಾನಿಗಳಿಗೆ ಸೂಪರ್ ಹೀರೋ ಸರ್, ನಾನು ಆ ಸೂಪರ್ ಹೀರೋನ ಅವ್ರ ಕಣ್ಣಲ್ಲಿ ಕೆಳಗಡೆ ಇಡ್ಸೋಕ್ಕಾಗತ್ತಾ? ಸೊ ಇದೆಲ್ಲ ಲೆಕ್ಕಾಚಾರ ಹಾಕ್ಕೊಂಡು ನಮ್ಮ ಒಂದು ವ್ಯೂಸನ್ನು ಭಾಳ ಬ್ಯಾಲೆನ್ಸ್ಡ್ ಆಗಿರಬೇಕೇ ವಿನಃ ಬಯಾಸ್ಡ್ ಆಗಿರೋಕ್ಕಾಗೋದಿಲ್ಲ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಮೂರ್ತಿ ಅವರೇ. ಹಾಗೆ ಕಂಟಿನ್ಯೂ ಮಾಡ್ತಾ ಇರಿ ಕಾಮೆಂಟ್ರಿ, ಹೀಗೆ ಇರಲಿ ನಿಮ್ಮ ಸಪೋರ್ಟ್. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.